ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಾಹಿತಿಯೊಂದಿಗೆ ಈ ಸಂಚಿಕೆಯ ಮುಖಾಂತರ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಬಂದಿದ್ದೇನೆ. ಯಾಕಂದರೆ ನಿಜಕ್ಕೂ ಕೂಡ ಇದು 500 ವರ್ಷಗಳ ಹಿಂದಿನ ಒಂದು ವಿಷಯ. ಈ ವಿಷಯವಾಗಿ ನಾನು ಇವತ್ತು ಯಾಕೆ ಮಾತಾಡ್ತಾ ಇದ್ದೇನೆ ಅನ್ನುವ ಒಂದು ಕಲ್ಪನೆಯೂ ಕೂಡ ನನಗೆ ಇದೆ. ಯಾಕಂದ್ರೆ ಈಗ ನಮ್ಮ ಭಾರತ ದೇಶದಲ್ಲಿ, ಅದು ಪ್ರಯಾಗರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಮಹಾಕುಂಭ ಮೇಳದಲ್ಲಿ ಈಗ 500 ವರ್ಷಗಳ ಹಿಂದೆ ಇದ್ದಂಥ ಒಬ್ಬ ಸುಂದರಿ ಈ ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಪ್ರತ್ಯಕ್ಷಳಾಗಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಈ ಸಂಚಿಕೆ ನಿಜಕ್ಕೂ ಕೂಡ ರೋಮಾಂಚನಗೊಳಿಸ್ತೈತಿ, ಜೊತೆಗೆ ಅಚ್ಚರಿಯನ್ನು ಕೂಡ ಹುಟ್ಟು ಹಾಕಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮನೋಭಾವನೆ ಹಾಗೂ ಅನಿಸಿಕೆ ನನ್ನದು. ಹೀಗಿರುವಾಗ ಯಾರು ಈ ಸುಂದರಿ, ಈ ಸುಂದರಿಯ ಹಿನ್ನೆಲೆ ಏನು, ಈ ಸುಂದರಿ ಇಷ್ಟೊಂದು ವಿಶ್ವ ಪ್ರಸಿದ್ಧ ಆಗಲಿಕ್ಕೆ ಕಾರಣಕರ್ತಾಳೆ ಆಗಿದ್ದೇಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಮೂಡುವುದು ಸಹಜ. ಹೀಗಿರುವಾಗ ಈ ಸಂಚಿಕೆಯ ಮುಖಾಂತರ ನಾನು ಪ್ರತಿಯೊಬ್ಬ ವೀಕ್ಷಕರಿಗೂ ತಲುಪಿಸಬೇಕಾಗಿರ್ತಕ್ಕಂಥ ಸಂದೇಶವೇನೆಂದರೆ, ನಿಜಕ್ಕೂ ಕೂಡ ವಿಶ್ವದಲ್ಲಿ ಶ್ರೇಷ್ಠ ಸುಂದರಿಯರು ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಈ ಸಂಚಿಕೆ ನಿಜಕ್ಕೂ ಕೂಡ ವಿಶ್ವ ಸುಂದರಿಯ ಒಂದು ಕಥಾನಕವನ್ನು ಮೆಲುಕು ಹಾಕತಕ್ಕಂಥ ಒಂದು ಸೂಪರ್ ಸಂಚಿಕೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ 500 ವರ್ಷಗಳ ಹಿಂದೆ ಇದ್ದಂಥ ಒಬ್ಬ ತರುಣಿ, ಅದು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೇಷ್ಠ ಹಾಗೂ ಮಾದಕ ಕಣ್ಣುಗಳಿಂದ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಆ ಸುಂದರಿ ನಿಜಕ್ಕೂ ಕೂಡ ಗ್ರೀಸ್ ದೇಶದಲ್ಲಿ ಇದ್ಲು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಒಂದು ಘಟನೆಯೂ ಕೂಡ ಅದಕ್ಕೆ ತಳುಕು ಹಾಕಬಹುದೇನೋ ಅನ್ನುವಂಥ ಊಹೆಯೂ ಕೂಡ ನನ್ನಲ್ಲಿ ಉಂಟಾಗ್ತಾ ಇದೆ. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಮೊನಾಲಿಸಾ ಇವಳು ಅಪ್ರತಿಮ ಸುಂದರಿಯಾಗಿದ್ಲು, ಜೊತೆಗೆ ಮಾದಕ ಕಣ್ಣುಗಳಿಂದ ತನ್ನನ್ನು ತಾನು ತೋರ್ಪಡಿಸಿಕೊಂಡಿದ್ಲು, ಮಾದಕ ಕಣ್ಣುಗಳನ್ನು ಹೊಂದಿದ್ಲು, ಜೊತೆಗೆ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ತನ್ನ ಮೈಮಾಟದಿಂದ, ಚಲುವಿಕೆಯಿಂದ ಹಾಗೂ ಅವಳ ಒಂದು ಹಾವಭಾವಗಳಿಂದ ವಿಶ್ವದ ಕಣ್ಣುಗಳನ್ನೇ ಸೆಳೆದಿದ್ಲು ಅನ್ನೋದಕ್ಕೆ ಸಾಕ್ಷಿಯಾದಂಥ ಈ ಮೊನಾಲಿಸಾ ಈಗ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಪ್ರಯಾಗರಾಜ್ನಲ್ಲಿ ನಡೆದಿರ್ತಕ್ಕಂಥ ಮಹಾಕುಂಭ ಮೇಳ, ಈ ಮಹಾಕುಂಭ ಮೇಳದಲ್ಲಿ ಆ ಒಬ್ಬ ತರುಣಿ ಯುವತಿ, ಅದೇ ಮಾದಕ ಕಣ್ಣಿನ ಚೆಲುವೆ ಮತ್ತೊಮ್ಮೆ ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಪ್ರತ್ಯಕ್ಷಳಾಗಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿಯಾದ ಸಂಚಿಕೆ ಈ ಕನ್ನಡಿಗ ಚಾನಲ್ ವೈಟಿಯ ಸಂಚಿಕೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಂಭ್ರಮ ಪಡ್ತೀನಿ, ಸಂತೋಷ ಪಡ್ತೀನಿ. ಹೀಗಿರುವಾಗ ಯಾರು ಈ ಸುಂದರಿ ಅಂತ ಕೇಳಿದರೆ, ಗ್ರೀಸ್ ದೇಶದಲ್ಲಿ ನೆಲೆಸಿದ್ದಂಥ 500 ವರ್ಷಗಳ ಹಿಂದೆ ನೆಲೆಸಿದ್ದಂಥ ಮೊನಾಲಿಸಾಳು ವಿಶ್ವ ಪ್ರಸಿದ್ಧಿಯಾಗಿದ್ಲು, ಅಷ್ಟೇ ಸುಂದರಿಯಾಗಿದ್ಲು, ಅಷ್ಟೇ ಮಾದಕ ಒಂದು ಲೋಕದಲ್ಲಿ ಅವಳನ್ನು ಮೀರಿಸುವಂಥ ಮತ್ತೊಬ್ಬ ಸ್ತ್ರೀ ಇರಲಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾದಂಥ ಮೊನಾಲಿಸಾ ಅವಳ ಪತಿ ಅತಿ ದೊಡ್ಡ ಶ್ರೀಮಂತ ಅಂಥ ಒಬ್ಬ ಚೆಲುವೆಯನ್ನು ಜನಮಾನಸದಲ್ಲಿ ಉಳಿಯುವಂತೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಡಾರ್ವಿನ್ ಸಿ ಅನ್ನುವಂಥ ಒಬ್ಬ ಕಲಾಕಾರನಿಗೆ, ಅಂದ್ರೆ ಪೇಂಟಿಂಗ್ ಕಲೆ ಮಾಡ್ತಿರ್ತಾರಲ್ಲ, ಆ ಒಬ್ಬ ಡಾರ್ವಿನ್ ಸಿ ಅನ್ನೋರಿಗೆ ಈ ಮಾದಕ ಚೆಲುವೆಯ ನನ್ನ ಹೆಂಡತಿಯ ಒಂದು ಪೇಂಟಿಂಗನ್ನು ನೀವು ಮಾಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಡಾರ್ವಿನ್ ಸಿಯೇ ಈ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಈ ಕೆಲಸಕ್ಕೆ ಕೈ ಹಾಕಿದ ಅವರು 5 ವರ್ಷಗಳ ಕಾಲ, ಸತತ 4ರಿಂದ 5 ವರ್ಷಗಳ ಕಾಲ ಈ ಒಬ್ಬ ಚೆಲುವೆಯ ಮೊನಾಲಿಸಾಳ ಒಂದು ಸೌಂದರ್ಯವನ್ನು ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಈ ಒಂದು ಈಗ ನಾವು ನೋಡ್ತಿರ್ತಕ್ಕಂಥ ಮೊನಾಲಿಸಾಳ ಸಾಕಷ್ಟು ಪ್ರಮಾಣದಲ್ಲಿ ಅದು ಪರಿಪೂರ್ಣವಾಗಿ ರೂಪುಗೊಂಡಿಲ್ಲ ಅನ್ನುವಂಥ ಮಾತನ್ನೇ ಡಾರ್ವಿನ್ ಸಿ ಕೂಡ ಹೇಳಿದ್ದಾರೆ. ಹೀಗಿರುವಾಗ ಇಂಥ ಒಬ್ಬ ಅಪ್ರತಿಮ ಚೆಲುವೆಯ ಒಂದು ಮೈಮಾಟವನ್ನು ತನ್ನ ಕೈಚಳಕದಿಂದ ಹಾಗೂ ಕುಂಚಿನಿಂದ ಪೇಂಟಿಂಗ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಸಂಗತಿಯನ್ನು ಕೂಡ ಡಾರ್ವಿನ್ ಸಿ ಹೇಳಿದ್ದಾರೆ. ಜೊತೆಗೆ ಅವರು ತಮ್ಮ ಜೀವಿತದ ಕೊನೆಯವರೆಗೂ ಕೂಡ ಆ ಒಂದು ಚಿತ್ರವನ್ನು ಬಿಡಿಸಿದರೂ
ಆ ಚಿತ್ರವನ್ನು ಪೇಂಟಿಂಗ್ ಮಾಡಿದರು ಹಾಗೂ ಆ ಚಿತ್ರವನ್ನು ವಿಶ್ವ ಪ್ರಸಿದ್ಧಿ ಆಗಲಿಕ್ಕೆ ಕಾರಣೀಕರ್ತರಾದರು ಅನ್ನುವಷ್ಟರ ಮಟ್ಟಿಗೆ ಅವರು ಆ ಒಂದು ಚಿತ್ರದಲ್ಲಿ ತಮ್ಮನ್ನು ತಾವು ತಲ್ಲೀನರಾಗಿ ಅದನ್ನು ಪೇಂಟಿಂಗ್ ಮಾಡಿದರು. ಆದರೂ ಕೂಡ ತಮ್ಮ ಜೀವಿತದ ಕೊನೆಯ ಅವಧಿಯಲ್ಲಿ ಅವರು ಏನು ಹೇಳಿದ್ರಂದರೆ, ಇಲ್ಲ ನಾನು ಸಂಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಚಿತ್ರವನ್ನು ಅನ್ನುವಂಥ ಒಂದು ನೋವಿನ ಮಾತನ್ನು ಕೂಡ ಡಾರ್ವಿನ್ ಸಿ ಹೇಳಿದಾಗ ಈ ಸಂದರ್ಭದಲ್ಲಿ ನಾವು ಅವಲೋಕನ ಹಾಗೂ ಚಿಂತನೆ ಮಾಡಬೇಕಾದದ್ದೇನೆಂದರೆ ಅಂಥ ಒಬ್ಬ ಅಪ್ರತಿಮ ಸುಂದರಿಯಾಗಿದ್ದಳ ಅನ್ನುವಂಥ ಒಂದು ಕಲ್ಪನೆಯೂ ಕೂಡ ನಮಗೆ ಉಂಟಾಗಲಿಕ್ಕೆ ಸಾಧ್ಯ. ಹೀಗಿರಬೇಕಾದ್ರೆ ಹೆಣ್ಣನ್ನು ಎಂಥ ಒಂದು ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲಿಸಿರ್ತಕ್ಕಂಥ ಹಾಗೂ ಆ ಒಂದು ಸಮಯದಲ್ಲಿ ಡಾರ್ವಿನ್ ಸಿ ಅವರ ಕೈಚಳಕದಿಂದ ಮೂಡಿ ಬಂದಿರತಕ್ಕಂಥ ಆ ಒಂದು ಚಿತ್ರ ಇವತ್ತು ವಿಶ್ವ ಪ್ರಸಿದ್ಧ ಚಿತ್ರವಾಗಿ ಹೊರಹೊಮ್ಮಿದೆ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರೂ ಕೂಡ ನಾವು ಕೇಳ್ತಾ ಇದ್ದೇವೆ, ಅದನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಡಾರ್ವಿನ್ ಸಿಯ ಕೈಚಳಕವನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಹೀಗಿರುವಾಗ ಡಾರ್ವಿನ್ ಸಿಯಿಂದ ಹಾಗೂ ಡಾರ್ವಿನ್ ಸಿಯ ಕೈಚಳಕದಿಂದ ಅವರ ಒಂದು ಕೈಚಳಕದಿಂದ ಮೂಡಿ ಬಂದಿರತಕ್ಕಂಥ ಮೊನಾಲಿಸಾ ನಿಜಕ್ಕೂ ಕೂಡ ಸುಂದರಿಯಾಗಿದ್ಲು, ಅಪ್ರತಿಮ ಸುಂದರಿಯಾಗಿದ್ಲು ಅನ್ನೋದಕ್ಕೆ ಸಾಕ್ಷಿಯಾದಂಥ ಆ ಮೊನಾಲಿಸಾಳ ಒಂದು ಪಡಿಯಚ್ಚು ಇವತ್ತು ನಮ್ಮ ಭಾರತದ ಒಂದು ಪ್ರಯಾಗ್ರಾಜ್ನಲ್ಲಿ ನಡೆದಿರ್ತಕ್ಕಂಥ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಹಾಗೂ ಸ್ಫಟಿಕಗಳನ್ನು ಮಾರ್ತಾ ಇರತಕ್ಕಂಥ ಸನ್ನಿವೇಶ ಈಗ ಅಲ್ಲಿ ನಡೆದಿದೆ. ಹೀಗಿರುವಾಗ ಆ ಒಂದು ಮಾದಕ ಚೆಲುವೆಯ ಬೆನ್ನು ಬಿದ್ದಂಥ ಸಾಕಷ್ಟು ಜನ ಇವರು ಅವಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರುವಾಗ ಆ ಒಬ್ಬ ಮಾದಕ ಚೆಲುವೆಯ ಕಣ್ಣಿನ ಒಂದು ಸೆಳೆತಕ್ಕೆ ಮನಸೋತು ಹೋಗಿರ್ತಕ್ಕಂಥ ಯುವಕರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಕೂಡ ಆ ಚೆಲುವೆಯನ್ನು ತಮ್ಮ ಒಂದು ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿದು ಅವಳನ್ನು ನಮ್ಮೆಲ್ಲರಿಗೂ ಕೂಡ, ಅಂದರೆ ನಮ್ಮ ಭಾರತೀಯರೆಲ್ಲರಿಗೂ ಕೂಡ ಅಷ್ಟೇ ಏಕೆ ವಿಶ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಹೀಗಿರುವಾಗ ಇಂಥ ಒಬ್ಬ ಅಪ್ರತಿಮ ಸುಂದರಿ ನಿಜಕ್ಕೂ ಕೂಡ ಈಗ ನಮ್ಮ ನಡುವೆ, ಅದು 16 ವರ್ಷದ ಒಬ್ಬ ತರುಣಿ ಸುಂದರಿ ನಮ್ಮ ನಡುವೆ ಇದ್ದಾಳೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ಮಹಾಕುಂಭ ಮೇಳಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ನಮ್ಮ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀವಿ ಸ್ನೇಹಿತರೆ. ಹೀಗಿರುವಾಗ ಮಹಾಕುಂಭ ಮೇಳದಲ್ಲಿ ಇನ್ನೇನು ಗುಟ್ಟುಗಳು ಅಡಗಿವೆಯೇ ಅನ್ನುವ ಮಾತುಗಳನ್ನು ಕೂಡ ನಾನು ಮುಂದಿನ ಸಂಚಿಕೆಗಳಲ್ಲಿ ತರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YTಯ ಸಮಸ್ತ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಈ ಒಂದು ಕುಂಭಮೇಳದಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ. ಆ ಒಂದು ಘಟನೆಯಲ್ಲಿ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಮೊನಾಲಿಸಾ, ನಿಜಕ್ಕೂ ಕೂಡ ಅವಳ ಹೆಸರು ಕೂಡ ಮೊನಾಲಿಸಾ, 500 ವರ್ಷಗಳ ಹಿಂದೆ ಇದ್ದಂಥ ಮೊನಾಲಿಸಾಳ ಒಂದು ಹೆಸರನ್ನೇ ಈ ಒಂದು ಹುಡುಗಿ, ಅಂದರೆ 16 ವರ್ಷದ ಹುಡುಗಿಗೆ ಅವರ ತಂದೆ ತಾಯಿಗಳು ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಅವಳ ಚೆಲುವಿಕೆ, ಅವಳ ಮಾದಕ ಕಣ್ಣುಗಳು ಹಾಗೂ ಅವಳ ಹಾವಭಾವಗಳನ್ನು ನೋಡಿದಾಗ ಎಂಥವರಿಗೂ ಕೂಡ ಇಂಥ ಒಬ್ಬ ಸುಂದರಿ ನಮ್ಮ ನಡುವೆ ಈಗಲೂ ಕೂಡ ಇದ್ದಾಳೆಯೇ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಜ ಘಟನೆಯ ಒಂದು ಸಂದರ್ಭ ನಮ್ಮ ನಡುವೆ ಕಂಡು ಬಂದದ್ದು ನಮ್ಮನ್ನು ಆಶ್ಚರ್ಯ ಚಕಿತರನ್ನಾಗಿ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಈ ಮೊನಾಲಿಸಾ. ಈ ಮೊನಾಲಿಸಾಳು ಈಗ ಅಲ್ಲಿ ಪ್ರಯಾಗರಾಜದಲ್ಲಿ ಭಾಗವಹಿಸಿ ರುದ್ರಾಕ್ಷಿ ಹಾಗೂ ಮಣಿಗಳನ್ನು ಮಾರ್ತಾ ಇದ್ದಾಗ ಅವಳಿಗೆ ಕಿರಿಕಿರಿ ಆಯಿತು. ಯಾಕಂದ್ರೆ ಸಾಕಷ್ಟು ಜನ ಅವಳನ್ನು ಹಿಂಬಾಲಿಸಿದರು, ಅವಳಿಗೆ ತೊಂದರೆ ಕೊಡಲಿಕ್ಕೂ ಕೂಡ ಪ್ರಾರಂಭ ಮಾಡಿದರು. ಹೀಗಿರುವಾಗ ಆ ಮೊನಾಲಿಸಾ ಈಗ ಅಲ್ಲಿಂದ ಕಾಲು ಕಿತ್ತಿದ್ದಾಳೆ, ತನ್ನ ಊರಿಗೆ ಹೋಗಿದ್ದಾಳೆ ಅನ್ನುವಂಥ ಒಂದು ನೋವಿನ ಸಂಗತಿಯೂ ಕೂಡ ನಮಗೆ ತಲುಪಿದೆ. ಹೀಗಿರುವಾಗ ಎಂಥ ಒಂದು ಸೌಂದರ್ಯೋಪಾಸವನ್ನು ಕಳೆದುಕೊಂಡಿದ್ದೇವೆಯೋ ಅನ್ನುವಂಥ ಒಂದು ಮಾತುಗಳು ಕೂಡ ಪ್ರಯಾಗ್ರಾಜದಲ್ಲಿ ಈಗ ಕೇಳಿ ಬರ್ತಾ ಇವೆ. ಹೀಗಿರುವಾಗ ಈ ಒಂದು ಸನ್ನಿವೇಶದಲ್ಲಿ ಹಾಲಿವುಡ್ ಹಾಗೂ ಬಾಲಿವುಡ್ನ ಘಟಾನುಘಟಿ ನಿರ್ದೇಶಕರು, ನಿರ್ಮಾಪಕರು ಕೂಡ ತಮ್ಮ ಚಿತ್ರಗಳಲ್ಲಿ ಇದೇ ಹುಡುಗಿಯನ್ನು 16 ವರ್ಷದ ಮೊನಾಲಿಸಾಳನ್ನು ತಮ್ಮ ಒಂದು ಚಿತ್ರದಲ್ಲಿ ನಾಯಕಿಯನ್ನಾಗಿ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅವಳಿಗೆ ಕೋಟ್ಯಾಂತರ ರೂಪಾಯಿಗಳ ಒಂದು ಆಮಿಷವನ್ನು ಕೂಡ ತೋರಿಸಿದ್ದಾರೆ. ಜೊತೆಗೆ ಮನುಷ್ಯ ನೋಡ್ರಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಕುಗ್ಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ನಾವು ಸೌಂದರ್ಯದ ಉಪಾಸನೆಯನ್ನು ಮಾಡುವಂಥವರಾಗಿರಬೇಕು. ಹೀಗಿರುವಾಗ ಒಬ್ಬ
ರುದ್ರಾಕ್ಷಿ ಮಾಲೆಯನ್ನು ಮಾರ್ತಿರ್ತಕ್ಕಂಥ ಬಡ ಹುಡುಗಿ ಇವತ್ತು ವಿಶ್ವ ಪ್ರಸಿದ್ಧಿಯಾದಲು ಹಾಗೂ ವಿಶ್ವದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಳು. ಹಾಗೂ ಮೊನಾಲಿಸಾ, ಆ ಮೊನಾಲಿಸಾಳ ಸೌಂದರ್ಯವೇ ತಾನೇ ಅನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರಳಾದಳು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಮೊನಾಲಿಸಾ ಅಕಸ್ಮಾತ್ ಬಾಲಿವುಡ್, ಹಾಲಿವುಡ್ ನಿರ್ಮಾಪಕರು, ನಿರ್ದೇಶಕರು ಅವಳನ್ನು ತಮ್ಮ ಚಿತ್ರಗಳಲ್ಲಿ ತೆಗೆದುಕೊಂಡು ಅವಳ ಒಂದು ಚಿತ್ರವನ್ನು ಮಾಡಿದರೆ ಅವರ ಚಿತ್ರಗಳೆಲ್ಲವೂ ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಧೂಳೆಬ್ಬಿಸುವುದು ಸರ್ವೇ ಸಾಮಾನ್ಯ. ಹಾಗೂ ನಿಜಕ್ಕೂ ಕೂಡ ಅವರು ಗಲ್ಲಾಪೆಟ್ಟಿಗೆಯನ್ನು ಗೆಲ್ತಾರೆ. ಹಾಗೂ ಈ ಒಬ್ಬ ವಿಶ್ವ ಸುಂದರಿ ಪ್ರಸಿದ್ಧವಾದಂಥ ಈಗಿನ ಭಾರತ ದೇಶದ 16 ವರ್ಷದ ಮೊನಾಲಿಸಾ ಹಾಲಿವುಡ್ನಲ್ಲೂ ಹಾಗೂ ಬಾಲಿವುಡ್ನಲ್ಲೂ ಭಾರತದ ಪ್ರತಿಯೊಂದು ಭಾಷೆಯ ಚಲನಚಿತ್ರಗಳಲ್ಲಿಯೂ ನೋಡುವಂತಾಗಲಿ, ಅವಳ ಚಿತ್ರವನ್ನು ಪ್ರತಿಯೊಬ್ಬರು ಕೂಡ ಆಲಿಸುವಂತಾಗಲಿ. ಈ ಒಂದು ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ಈ ಮೊನಾಲಿಸಾಳನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವಳನ್ನು ದೇಶದ ಹಾಗೂ ವಿಶ್ವದ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಕಾರ್ಯವನ್ನು ಚಲನಚಿತ್ರ ಮಾಧ್ಯಮ ಹಾಗೂ ಮಾಧ್ಯಮ ಲೋಕ ಮಾಡ್ತತಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಈ ಮಹಾಕುಂಭಮೇಳ, ಅದು ಭಾರತದಲ್ಲಿ ನಡೆದಿರತಕ್ಕಂಥ ಈ ಮಹಾಕುಂಭಮೇಳಕ್ಕೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ಮೊನಾಲಿಸಾ ಎಂದು ನನಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.